ಈ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ವಿಶ್ವದ ಮೂಲೆ ಮೂಲೆಗೂ ತಟ್ತಾ ಇದೆ. ಅದರಿಂದ ಬೆಂಗಳೂರು ಕೂಡ ಹೊರತಾಗಿಲ್ಲ. ನಾವು ಸಿಲಿಂಡರ್ ಅಭಾವದ ಸಮಸ್ಯೆ ನೋಡ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ಈಗ ಆಟೋ ಚಾಲಕರು ಗ್ಯಾಸ್ ಸಿಗದೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಮಾಗಡಿ ರೋಡ್ ಟೋಲ್ ಗೇಟ್ ಸಮೀಪದಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ. ಓವರ್ ಟು ಯು ಮಧು ನಾಗರಾಜ್. ಗಲ್ಫ್ ಯುದ್ಧದ ಎಫೆಕ್ಟ್ ನಿಂದಾಗಿ ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅದನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಹೋಟೆಲ್ಗಳು ಬಂದ್ ಆಗಿ ಹೋಗಿದೆ, ಸಿಬ್ಬಂದಿಗಳು ಸಿಗದೆ, ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕಾಗದೆ ಪರದಾಡಿದ್ದನ್ನ ನೋಡಿದ್ವಿ. ಅದಾದ ನಂತರದಲ್ಲಿ ಈಗ ಆಟೋ ಚಾಲಕರ ಸರದಿ. ಆಟೋ ಚಾಲಕರು ದಿನ ಬೆಳಗಾದ್ರೆ ಗ್ಯಾಸ್ ಬಂಕ್ಗಳ ಮುಂದೆ ಈ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನೀವು ನನ್ನ ಹಿಂದೆ ಗಮನಿಸಬಹುದು. ಯಾವ ರೀತಿ ಸಾಲುಗಟ್ಟಿ ಆಟೋಗಳು ನಿಂತಿದೆ ಅಂತ ಅಂದ್ರೆ ಕಣ್ಣ ಹಾಯಿಸಿದ ಉದ್ದಕ್ಕೂ ಕೂಡ ಆಟೋಗಳೇ ಕಂಡು ಬರ್ತಾ ಇದೆ. ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಈ ಸಾಲಿದೆ. ಸುಮಾರು 400ರಿಂದ 500 ಆಟೋ ಚಾಲಕರು ಇಲ್ಲೇ ನಿಂತಿದ್ದಾರೆ. ನಾನು ಈ ಸ್ಪಾಟ್ಗೆ ಬರೋಕ್ಕೂ ಮುಂಚೆ, ನಾನೀಗ ಮಾಗಡಿ ರಸ್ತೆಯ ಟೋಲ್ನ ಬಳಿ ಇದ್ದೀನಿ. ಈ ಸ್ಪಾಟ್ಗೂ ಬರೋಕ್ಕೂ ಮುಂಚೆ ಒಂದು 10 ಗ್ಯಾಸ್ ಸ್ಟೇಷನ್ಗೆ ನಾವು ಹೋದೆ. ಆದರೆ ಅಲ್ಲೆಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಕಡೆಯೂ ಕೂಡ ನೋ ಸ್ಟಾಕ್ ಅನ್ನೋ ಬೋರ್ಡ್ಗಳೇ ಕಂಡು ಬರ್ತಾ ಇದೆ. ಅಷ್ಟು ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇದೊಂದು ಸ್ಟೇಷನ್, ಭಾರತ್ ಪೆಟ್ರೋಲಿಯಂ ಏನಿದೆ, ಇದೊಂದು ಸ್ಟೇಷನ್ನಲ್ಲಿ ಮಾತ್ರ ಇದು LPG ಸಿಗ್ತಾ ಇದೆ. ಹೀಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ್ ಕಂಡು ಬರ್ತಾ ಇದೆ. ನಾನು ಈ ಆಟೋ ಚಾಲಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ, ತಮ್ಮ ಸಮಸ್ಯೆನ ಏನು ಹೇಳ್ತಾರೆ ಅದನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ಬನ್ನಿ. ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಇಷ್ಟು ಕಿಲೋಮೀಟರ್ ಗಟ್ಟಲೆ ಲೈನ್ ಕಂಡು ಬರ್ತಾ ಇದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ? 1 ಗಂಟೆಯಿಂದ ನಮಗಿನ್ನೂ ಗ್ಯಾಸ್ ಫಿಲಪ್ ಆಗಿಲ್ಲ. ಅಷ್ಟು ಪ್ರಾಬ್ಲಮ್ ಆಗಿದೆ ಗ್ಯಾಸ್ದು. ಇದು ಯಾವ ಗೌರ್ಮೆಂಟು ಇದು ಬಗೆಹರಿಸಲ್ಲ. ಎಲ್ಲ ಈಗ IPL ಮ್ಯಾಚ್ಗೆ ಅಂದ್ಬಿಟ್ಟು ಟಿಕೆಟು ಕಾಯ್ಕೊಂಡು ನಿಂತಾರೆ. ಬಡವರು ಕಷ್ಟಗಳು ನೋಡೋಕೆ ಹೇಳ್ರಿ ಫಸ್ಟ್ ಅವ್ರನ್ನ. ಇವರೆಲ್ಲ ನೀವು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ಸರ್? 12:30 ಮೇಡಮ್ ಅವರೇ. ಎಲ್ಲ ಲೈನಲ್ಲಿ ತಿಳ್ಕೊ ಬಂದು ಒಂದು ಸರೌಂಡಿಂಗ್ ಫುಲ್ಲು. ಅಲ್ಲ, ಈಗ ರಾಜ್ಯ ಸರ್ಕಾರಕ್ಕೇನೋ ಹೇಳಿದ್ರಿ, ಆಕ್ರೋಶ ವ್ಯಕ್ತಪಡಿಸಿದ್ರಿ, ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಅದಕ್ಕೆ ಯಾವುದಕ್ಕೂ ಕೂಡ ರಾಜ್ಯ ಸರ್ಕಾರ ಕೇಳೋಕವ್ರು ನಮ್ಮ ಹತ್ರನೇ ಬರ್ಬೇಕು, ಬೇರೆ ಹತ್ರ ಹೋಗೋಕ್ಕಾಗಲ್ಲ. ಎಲೆಕ್ಷನ್ಗೆ ಓಟ್ ಹಾಕಿ ಅಂತ ಬರ್ಬೇಕು ತಾನೆ. ಅವ್ರೇನು ಮಾಡ್ತಾ ಇದ್ದಾರೆ ಇವಾಗ? ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡಿರ್ತಾನೆ. ನಾವು ಕಾಂಗ್ರೆಸ್ಗೆ ತಾನೇ ಓಟ್ ಹಾಕಿರೋದು, ಬೇರೆಯವ್ರಿಗೇನು ಓಟ್ ಹಾಕಿಲ್ವಲ್ಲ. ಅವರೇ ಬಂದು ಮಾಡ್ಕೊಂಡು ಕೊಡ್ಬೇಕು ಇದನ್ನು. ನಾವೇನು ಅವ್ರಿಗೆ ಬಂದು ಗ್ಯಾಸ್ ಹೊಡಿಸಿ ಅಂತ ಹೇಳ್ತಾ ಇಲ್ಲ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ರಿ ಆಟೋದವ್ರದ್ದು. ಈಗ ಇವತ್ತೊಂದು ದಿನ ಗ್ಯಾಸ್ ಹೊಡಿಸ್ತೀವಿ, ನಾಳೆ ಮತ್ತೆ ನಾವು ಫ್ರೀಯಾಗಿ ಓಡಾಡೋಕ್ಕಾಗಲ್ಲ, ಬಾಡಿಗೆ ಮತ್ತೆ ಸಿಕ್ಕಲ್ಲ. ತಿರ್ಗಾ ನಾವು ಖಾಲಿ ಹೊಡಿಲೇಬೇಕು ಗಾಡಿನ. ತಿರ್ಗಾ ನಾಡ್ದು ಬಂದು ತಿರ್ಗಾ ಗ್ಯಾಸಿಗೆ ಕ್ಯೂ ನಿಂತ್ಕೋಬೇಕು. ಬೆಳಿಗ್ಗೆ 12:30 ಬಂದರೆ ರಾತ್ರಿವರೆಗೂ ಇಷ್ಟೊತ್ತವರೆಗೂ ಏಕೆ ಕೆಲಸ ಆದರೆ ಹೆಂಡತಿ ಮಕ್ಳಿಗೆ ಏನು ಊಟ ಹಾಕೋದು? ನಿಜ. ಆಟೋ ಚಾಲಕರ ಅಳಲನ ನೋಡಿದ್ರಿ. ಅವ್ರು ಹೇಳ್ತಾ ಇದ್ದಾರೆ, ಇದು ನಮ್ಮ ಸಂಕಷ್ಟ ಮಾತ್ರ ಅಲ್ಲ, ಇಡೀ ಕುಟುಂಬ ಇದರಿಂದ ಪರದಾಡಬೇಕಾಗಿದೆ ಅಂತೇಳಿ. ಆಟೋ ಚಾಲಕರ ಸಂಕಷ್ಟ ಯಾವ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಕಿಲೋಮೀಟರ್ ಗಟ್ಟಲೆ ಆಟೋವನ್ನು ನಿಲ್ಲಿಸಿ ಕಾದು ಗ್ಯಾಸನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ತಮ್ಮ ಅಳ್ತಾ ಇದ್ರು. ಯಾಕಂದರೆ ನಾವು ಇನ್ನು ಮುಂದೆ ಭಿಕ್ಷೆ ಬೇಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಎಷ್ಟೋ ಜನ ಈ ಫೈನಾನ್ಸ್ನಲ್ಲಿ ದುಡ್ಡು ತಗೊಂಡು ಆಟೋ ತಗೊಂಡು ಅದರಿಂದ ಬಾಡಿಗೆ ಓಡಿಸ್ತಾ ಇರ್ತಾರೆ. ಎಷ್ಟೋ ಜನ ಬಾಡಿಗೆಗೆ ತಗೊಂಡು ಈ ರೀತಿ ಓಡಿಸ್ತಾ ಇರ್ತಾರೆ. ಅಂಥವರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಹಾಗಾದರೆ ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಆಟೋ ಚಾಲಕರು, ಆ ಕುರಿತಾದಂತಹ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯುದ್ಧ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಆಟೋ ಚಾಲಕರನ್ನ ಕಂಗಾಲಾಗಿಸಿದೆ. ರಸ್ತೆಯಲ್ಲಿ ಸಂಚರಿಸಬೇಕಾದ ಆಟೋಗಳು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿವೆ. ಆಟೋ ಮೂಲಕ ಬದುಕಿನ ನೊಗ ಹೊತ್ತವರಿಗೆ ದಿಕ್ಕು ತೋಚದಂತಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಆಟೋ LPG ಅಭಾವಕ್ಕೆ ಚಾಲಕರು ಹೈರಾಣಾಗ್ತಿದ್ದಾರೆ. ಆಟೋ ಚಾಲಕರ ಬದುಕಿಗೆ ಗಲ್ಫ್ ಯುದ್ಧದ ಬರೆ. ಕಣ್ಣು ಹಾಯಿಸಿದಷ್ಟು ದೂರವು ಆಟೋಗಳ ಸಾಲು. ಅಲ್ಲೇ ನಿದ್ದೆ, ಅಲ್ಲೇ ಊಟ. ಇದು ಬೆಂಗಳೂರಿನ ಚಾಮರಾಜಪೇಟೆ ಬಳಿಯ LPG ಗ್ಯಾಸ್ ಬಂಕ್ ಮುಂದೆ ಕಂಡುಬಂದ ದೃಶ್ಯ. ಗ್ಯಾಸ್ ಸಿಗ್ತಿಲ್ಲ, ಸಾವೊಂದೇ ದಾರಿ. ಚಾಲಕರ ಗೋಳಾಟ. ಸಾಲ ಮಾಡಿ ಆಟೋ ಖರೀದಿಸಿ ಜೀವನ ನಡೆಸ್ತಾ ಇರೋ ಸ್ಥಿತಿ ಅಧೋಗತಿಗೆ ತಲುಪಿದೆ. ದಿನಕ್ಕೆ 700 ರೂಪಾಯಿ ದುಡಿತಾ ಇದ್ದವರ ಸಂಪಾದನೆ ಈಗ 200 ರೂಪಾಯಿಗಿಳಿದಿದೆ. ಹೀಗಾದ್ರೆ ಸಾವು ಒಂದೇ ದಾರಿ ಅಂತ ಆಟೋ ಚಾಲಕರೊಬ್ಬರು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ಹಿಂಗೆ ಆದ್ರೆ ಸಾಯ್ಬೇಕಷ್ಟೇ ಸರ್, ಇನ್ನೇನು ವಿಧಿ ಇಲ್ಲ ನಮಗೆ. ಈಗ ಎಲ್ಲರೂ ಫ್ಯಾಮಿಲಿ ಇರೋರು ಏನೋ ಬಚಾವ್ ಮಾಡ್ಕೊಂಡು ಏನೋ ಒಂದು ಹೋಯ್ತಾರೆ. ನಮ್ಮಂಥ ಒಂಟಿ ಜೀವ ಇರೋರು ಏನು ಮಾಡಬೇಕು? ಗಾಡಿನೂ ಹೋಯ್ತು ಅಂದರೆ ನಮ್ಮ ಜೀವನನೇ ಹೊಟ್ಟೋಯ್ತಲ್ಲ ಸರ್, ಏನಕ್ಕೆ ಬದುಕಿರ್ಬೇಕು ನಾವು?
ಮತ್ತೊಂದ್ ಕಡೆ ಬೆಂಗಳೂರಿನ ಬಹುತೇಕ ಗ್ಯಾಸ್ ಸ್ಟೇಷನ್ಗಳು ಬಂದಾಗಿದ್ದು ಆಟೋಗಳು ರಸ್ತೆ ಮಧ್ಯೆಯೇ ಗ್ಯಾಸ್ ಖಾಲಿಯಾಗಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಹೊಸನಗರದಿಂದ ಆಟೋ ಟೋ ಮಾಡ್ಕೊ ಬಂದೆ ಸರ್. ನೆನ್ನೆ 500 ರೂಪಾಯಿಗೆ ಹಾಕಿಸಿದ್ದು ಸೆಂಟ್ ಬಾಕ್ಸ್ ರೋಡಲ್ಲಿ. ಪುನಃ ಬಂದು ಓಡಿಸ್ದೆ ಒಂದು ಸ್ವಲ್ಪ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಎಲ್ಲಿ ಗ್ಯಾಸ್ ಆಫ್ ಆಗ್ಬಿಡುತ್ತೋ ಅಂತ ಹೇಳೋದು, ಯೋಚನೆ ಮಾಡೋದು. ರಾಜಧಾನಿಯ ಆಟೋ ಚಾಲಕರ ಗೋಳು ಒಂದೆರಡಲ್ಲ. ನಾಯಂಡಹಳ್ಳಿಯತ್ತ ತೆರಳಿದ್ದ ಆಟೋದಲ್ಲಿ ಗ್ಯಾಸ್ ಖಾಲಿಯಾಗಿ ನಡು ರಸ್ತೆಯಲ್ಲೇ ಕೈಕೊಟ್ಟಿದೆ. ಚಾಲಕ ನಾಯಂಡಹಳ್ಳಿಯಿಂದ KR ರೋಡ್ವರೆಗೂ ತಳ್ಕೊಂಡೇ ಬಂದಿದ್ದಾರೆ. ಹೀಗಾದ್ರೆ ಜೀವನ ನಡೆಸೋದು ಹೇಗೆ ಅಂತ TV9 ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಟೋ ಮಾಡೋಕ್ಕೆ 500 ರೂಪಾಯಿ ಕೊಡಿ ಅಂತ ಅವನು ಡ್ರೈವರು. ಅವ್ನ ಮನುಷ್ಯನ ಡ್ರೈವರ್ ಅವನು. ಎಲ್ಲಿಂದ ಗೊತ್ತಾ, ನಂದು ನಾಯನಹಳ್ಳಿಯಿಂದ ಗಾಡಿ ಗ್ಯಾಸ್ ಆಗಿಬಿಟ್ಟಿರೋದು, ಖಾಲಿ ಆಗಿಬಿಟ್ಟಿರೋದು ಗ್ಯಾಸು. ಬ್ಯೂರೋ ರಿಪೋರ್ಟ್, TV9. ಇನ್ನಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನೋಡ್ತಾ ಇದೀವಿ ಆಟೋ ಚಾಲಕರ ಸಂಕಷ್ಟ ಏನಿದೆ ಅಂತ ಹೇಳಿ. ಒಂದ್ ಕಡೆ ಈ IPL ಟಿಕೆಟ್ಗಾಗಿ ಕ್ಯೂ ನಿಲ್ಲೋದು, ಇನ್ನೊಂದ್ ಕಡೆ ಎಲೆಕ್ಷನ್ಗಾಗಿ ಹೋಗಿ ಅಲ್ಲೇ ಕೂರೋದು, ಇದೆಲ್ಲವನ್ನ ಬಿಟ್ಟು ಬನ್ನಿ ರೋಡ್ಗೆ ಬನ್ನಿ. ಆಟೋ ಚಾಲಕರು ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಎಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ, ಯಾವ ರೀತಿ ಪರಿಸ್ಥಿತಿ ಇದೆ, ಅವರ ಕುಟುಂಬದವರು ಕೂಡ ಕಣ್ಣೀರು ಹಾಕಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಇಲ್ಲಿನ ಕ್ಷೇತ್ರದ ಶಾಸಕರು ಆಯಾ ಭಾಗದ ಆಟೋ ಚಾಲಕರ ಸಮಸ್ಯೆಯನ್ನ ಬಂದ್ ಆಲಿಸಿ